ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 27. ಇಸ್ರಾಯೇಲ್ಯರ ಕುಲಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ವಿಧವಿಧವಾದ ಸೇವೆಯನ್ನು ಮಾಡಬೇಕಾದ ವರ್ಗಗಳ ಅಧಿಪತಿಗಳು ಇವರ ಲೆಕ್ಕ. ವರುಷದ ಎಲ್ಲ ತಿಂಗಳುಗಳಲ್ಲಿ ತಿಂಗಳಿಗೆ ಒಂದು ವರ್ಗದಂತೆ ಸರತಿಯ ಮೇಲೆ ಕೆಲಸಕ್ಕೋಸ್ಕರ ಬರುವ ಪ್ರತಿಯೊಂದು ವರ್ಗದಲ್ಲಿ 24,000 ಮಂದಿ ಇದ್ದರು. ಪೆರೆಚನ ಸಂತಾನದವನೂ ಜಬ್ದಿಯೇಲನ ಮಗನೂ ಆದ ಯಾಷೊಬ್ಬಾಮನು ಮೊದಲನೆಯ ವರ್ಗದ ನಾಯಕನು. ಇವನು ಮೊದಲನೆಯ ತಿಂಗಳಿನ ಸೇನಾಪತಿಗಳ ಮುಖ್ಯಸ್ಥನು. ಮೊದಲನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಅಹೋಹಿಯನಾದ ದೋದೈಯು ಎರಡನೇ ತಿಂಗಳಿನ ವರ್ಗದ ನಾಯಕನು. ಆ ವರ್ಗದಲ್ಲಿ ಮಿಕ್ಲೋತನೆಂಬವನು ನಾಯಕನು. ಅವನ ವರ್ಗದವರ ಸಂಖ್ಯೆಯು 24,000. ಯಾಜಕನಾದ ಯೆಹೋಯಾದನ ಮಗನೂ ಪ್ರಧಾನನೂ ಆದ ಬೆನಾಯನು ಮೂರನೆಯ ವರ್ಗದ ನಾಯಕನು. ಮೂರನೆಯ ತಿಂಗಳಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಈ ಬೆನಾಯನು 30 ಮಂದಿಯಲ್ಲಿ ಪ್ರಸಿದ್ಧ ರಣವೀರನೂ ಅವರ ಮುಖ್ಯಸ್ಥನೂ ಆಗಿದ್ದನು. ಅವನ ವರ್ಗದಲ್ಲಿ ಅವನ ಮಗನಾದ ಅಮ್ಮೀಜಾಬಾದನು ಇದ್ದನು. ಯೋವಾಬನ ತಮ್ಮನಾದ ಅಸಾಹೇಲನು, ಅವನು ಸತ್ತ ನಂತರ ಅವನ ಮಗನಾದ ಜೆಬದ್ಯನು 4ನೆಯ ವರ್ಗದ ನಾಯಕರು. 4ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವರ ವರ್ಗದವರ ಸಂಖ್ಯೆಯು 24,000. ಇಜ್ರಾಹ್ಯನಾದ ಶಮ್ಹೂತನು 5ನೆಯ ವರ್ಗದ ನಾಯಕನು. 5ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ತೆಕೋವಿನ ಇಕ್ಕೇಷನ ಮಗನಾದ ಈರ ಎಂಬವನು 6ನೆಯ ವರ್ಗದ ನಾಯಕನು. 6ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಎಫ್ರಾಯಿಂ ಕುಲದ ಪೆಲೋನ್ಯನಾದ ಹೆಲೆಚನು 7ನೆಯ ವರ್ಗದ ನಾಯಕನು. 7ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಕುಶ ಊರಿನ ಜೆರಹೀಯನಾದ ಸಿಬ್ಬೆಕೈಯು 8ನೆಯ ವರ್ಗದ ನಾಯಕನು. 8ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಬೆನ್ಯಾಮೀನ್ ಕುಲದ ಅನತೋತ್ ಊರಿನವನಾದ ಅಬೀಯೆಜರನು 9ನೆಯ ವರ್ಗದ ನಾಯಕನು. 9ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ನೆಟೋಫ ಊರಿನ ಜೆರಹೀಯನಾದ ಮಹರೈಯು 10ನೆಯ ವರ್ಗದ ನಾಯಕನು. 10ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಎಫ್ರಾಯಿಂ ಕುಲದ ಪಿರ್ರಾತೋನ್ಯನಾದ ಬೆನಾಯನು 11ನೆಯ ವರ್ಗದ ನಾಯಕನು. 11ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ನೆಟೋಫ ಊರಿನವನೂ ಒತ್ನಿಯೇಲನ ಸಂತಾನದವನೂ ಆದ ಹೆಲ್ದೈಯು 12ನೆಯ ವರ್ಗದ ನಾಯಕನು. 12ನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಇಸ್ರಾಯೇಲ್ ಕುಲಪ್ರಭುಗಳು. ರೂಬೇನ್ಯರಲ್ಲಿ ಜಿಕ್ರಿಯ ಮಗನಾದ ಎಲಿಯೇಜರ್. ಸಿಮೆಯೋನ್ಯರಲ್ಲಿ ಮಾಕನ ಮಗನಾದ ಶೆಫಟ್ಯ. ಲೇವಿಯರಲ್ಲಿ ಕೆಮುವೇಲನ ಮಗನಾದ ಹಷಬ್ಯ. ಆರೋನ್ಯರಲ್ಲಿ ಚಾದೋಕ್. ಯಹೂದ್ಯರಲ್ಲಿ ದಾವೀದನ ಅಣ್ಣನಾದ ಎಲೀಹು. ಇಸ್ಸಾಕಾರ್ಯರಲ್ಲಿ ಮಿಕಾಯೇಲನ ಮಗನಾದ ಒಮ್ರಿ. ಜೆಬುಲೂನ್ಯರಲ್ಲಿ ಓಬದ್ಯನ ಮಗನಾದ ಇಷ್ಮಾಯ. ನಫ್ತಾಲ್ಯರಲ್ಲಿ ಅಜ್ರಿಯೇಲನ ಮಗನಾದ ಎರೀಮೋತ್. ಎಫ್ರಾಯಿಮ್ಯರಲ್ಲಿ ಅಜಜ್ಯನ ಮಗನಾದ ಹೋಶೇಯ. ಮನಸ್ಸೆಯ ಅರ್ಧ ಕುಲದವರಲ್ಲಿ ಪೆದಾಯನ ಮಗನಾದ ಯೋವೇಲ್. ಗಿಲ್ಯಾದಿನಲ್ಲಿರುವ ಮನಸ್ಸೆಯ ಅರ್ಧ ಕುಲದವರಲ್ಲಿ ಜೆಕರ್ಯನ ಮಗನಾದ ಇದ್ದೋ. ಬೆನ್ಯಾಮೀನ್ಯರಲ್ಲಿ ಅಬ್ನೇರನ ಮಗನಾದ ಯಗಸಿಯೇಲ್. ದಾನ್ಯರಲ್ಲಿ ಯೆರೋಹಾಮನ ಮಗನಾದ ಅಜರೇಲ್. ಇಸ್ರಾಯೇಲ್ ಕುಲಾಧಿಪತಿಗಳು ಇವರೇ. ಇಸ್ರಾಯೇಲ್ಯರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂದು ಯೆಹೋವನು ಕೊಟ್ಟ ಮಾತನ್ನು ದಾವೀದನು ನಂಬಿ 20 ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಳ್ಳವರನ್ನು ಲೆಕ್ಕಿಸಲಿಲ್ಲ. ಚೆರೂಯಳ ಮಗನಾದ ಯೋವಾಬನು ಅವರನ್ನು ಲೆಕ್ಕಿಸಲಾರಂಭಿಸಿದರೂ ಇದರ ನಿಮಿತ್ತ ಇಸ್ರಾಯೇಲ್ಯರ ಮೇಲೆ ದೇವರ ಕೋಪ ಉಂಟಾದದರಿಂದ ಅದನ್ನು ಪೂರ್ತಿಗೊಳಿಸಲಿಲ್ಲ. ಈ ಕಾನೇಶುಮಾರಿಯು ದಾವೀದನ ರಾಜ್ಯ ವೃತ್ತಾಂತ ಗ್ರಂಥದಲ್ಲಿ ಲಿಖಿತವಾಗಲಿಲ್ಲ. ಅರಸನಾದ ದಾವೀದನ ಸೊತ್ತಿನ ಮೇಲೆ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟವರು ಯಾರೆಂದರೆ, ಅರಸನ ಭಂಡಾರಗಳ ಮೇಲೆ ಅದೀಯೇಲನ ಮಗನಾದ ಅಜ್ಮಾವೇತ್. ಹೊಲದಲ್ಲಿಯೂ ಪಟ್ಟಣಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಬುರುಜುಗಳ ಮೇಲೆಯೂ ಇದ್ದ ಉಗ್ರಾಣಗಳ ಮೇಲೆ ಉಜ್ಜೀಯನ ಮಗನಾದ ಯೋನಾಥಾನ್. ಹೊಲಗಳನ್ನು ವ್ಯವಸಾಯ ಮಾಡುವ ಆಳುಗಳ ಮೇಲೆ ಕೆಲೂಬನ ಮಗನಾದ ಎಜ್ರಿ.
ದ್ರಾಕ್ಷೆ ತೋಟಗಳ ಮೇಲೆ ರಾಮಾ ಊರಿನ ಶಿಮ್ಮಿ, ದ್ರಾಕ್ಷೆ ತೋಟಗಳಲ್ಲಿರುವ ದ್ರಾಕ್ಷಾರಸದ ಉಗ್ರಾಣಗಳ ಮೇಲೆ ಶಿಪ್ಮೀಯನಾದ ಜಬ್ದಿ, ಎಣ್ಣೆ ಮರದ ತೋಪುಗಳ ಮೇಲೆಯೂ ಇಳುಕಲಿನ ಪ್ರದೇಶದಲ್ಲಿರುವ ಹತ್ತಿಮರಗಳ ತೋಪುಗಳ ಮೇಲೆಯೂ ಗೆದೆರೂರಿನವನಾದ ಬಾಳ್ಹಾನಾನ್, ಎಣ್ಣೆಯ ಉಗ್ರಾಣಗಳ ಮೇಲೆ ಯೋವಾಷ್, ಶಾರೋನಿನಲ್ಲಿ ಮೇಯುವ ದನಗಳ ಮೇಲೆ ಶಾರೋನ್ಯನಾದ ಶಿಟ್ರೈ, ತಗ್ಗುಗಳಲ್ಲಿ ಮೇಯುವ ದನಗಳ ಮೇಲೆ ಅದ್ಲೈಯ ಮಗನಾದ ಶಾಫಾಟ್, ಒಂಟೆಗಳ ಮೇಲೆ ಇಷ್ಮಾಯೇಲ್ಯನಾದ ಓಬೀಲ್, ಹೆಣ್ಣು ಕತ್ತೆಗಳ ಮೇಲೆ ಮೆರೋನೋತ್ಯನಾದ ಯೆಹ್ದೆಯ, ಆಡು ಕುರಿಗಳ ಮೇಲೆ ಹಗ್ರಿಯನಾದ ಯಾಜೀಜ್ ಇವರೇ. ವಿವೇಕಿಯೂ ಶಾಸ್ತ್ರಜ್ಞನೂ ಆದ ಯೋನಾತಾನನೆಂಬ ದಾವೀದನ ಚಿಕ್ಕಪ್ಪನೂ ಮಂತ್ರಿಯೂ ಹಕ್ಮೋನಿಯ ಮಗನಾದ ಯೆಹೀಯೇಲನು ರಾಜಪುತ್ರ ಪಾಲಕನೂ ಆಗಿದ್ದರು. ಅಹಿತೋಫೆಲನು ಅರಸನ ಮಂತ್ರಿಯು, ಅರ್ಕೀಯನಾದ ಹೂಷೈಯು ಅವನ ಮಿತ್ರನು, ಬೆನಾಯನ ಮಗನಾದ ಯೆಹೋಯಾದಾವನು, ಎಬ್ಯಾತಾರನು ಅಹಿತೋಫೆಲನ ಉತ್ತರಾಧಿಕಾರಿಗಳು, ಯೋವಾಬನು ಅರಸನ ಸೈನ್ಯಾಧಿಪತಿಯು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 27, 27ನೇ ಅಧ್ಯಾಯ. 26ನೇ ಅಧ್ಯಾಯದಲ್ಲಿ ದೇವಾಲಯದ ದ್ವಾರಪಾಲಕರ ಬಗ್ಗೆ ಕೊಡಲಾಗಿದೆ. ದ್ವಾರಪಾಲಕರು ಅಂತ ಹೇಳಿದಾಗ ಅದು ಏನು ಅಂಥ ಪ್ರಾಮುಖ್ಯವಾದಂಥ ಒಂದು ಜವಾಬ್ದಾರಿಕೆ ಅಲ್ಲ ಎಂಬುದಾಗಿ ನಮಗೆ ಅನಿಸಬಹುದು. ಆದರೆ ದ್ವಾರಪಾಲಕರು ಪ್ರಾಮುಖ್ಯರು, ದೇವಾಲಯದ ಭಂಡಾರಗಳನ್ನು ಕಾಯುವವರು ಪ್ರಾಮುಖ್ಯರು, ದೇವಾಲಯದ ಒಳಗೆ ಹೊರಗಿನ ಪ್ರಾಕಾರದಲ್ಲಿ ಸೇವೆ ಮಾಡುವಂಥವರು ಪ್ರಾಮುಖ್ಯರು, ದೇವರ ಆಲಯದಲ್ಲಿ ಪವಿತ್ರ ಸ್ಥಳದಲ್ಲಿ ಕೆಲಸ ಮಾಡುವಂಥವರು, ಸೇವೆ ಮಾಡುವಂಥವರು ಪ್ರಾಮುಖ್ಯರು, ದೇವಾಲಯದಲ್ಲಿ ಅತಿ ಪವಿತ್ರ ಸ್ಥಳ ಎಂಬುದಾಗಿ ಕರೆಯಲ್ಪಡುವಂಥ ಸ್ಥಳದಲ್ಲಿ ಸೇವೆಯನ್ನು ಮಾಡುವಂಥವರು, ಉದಾಹರಣೆಗೆ ಮಹಾಯಾಜಕ, ಅವರು ಕೂಡ ಪ್ರಾಮುಖ್ಯರೇ ಹೌದು. ಒಟ್ಟು ದೇವರ ಆಲಯಕ್ಕೆ ಸಹಭಾಗಿಗಳಾಗಿರುವಂಥವರು ಎಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಈ ಗಿಬ್ಯೋನ್ರು ಒಂದು ಸಾರಿ ಮೋಸ ಮಾಡಿ ಯೆಹೋಶುವನ ಹತ್ರ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡಾಗ ಅವರಿಗೆ ಪನಿಷ್ಮೆಂಟಾಗಿ, ಶಿಕ್ಷೆಯಾಗಿ ಸಿಕ್ಕಿದಂಥ ಒಂದು ಕೆಲಸ ಏನಂತ ಹೇಳಿದ್ರೆ, ಅವರು ನೀರನ್ನು ದೇವ ಜನರಿಗೋಸ್ಕರವಾಗಿ ತಂದು ಹಾಕಬೇಕು, ಸೌದೆ ಮರವನ್ನು ತಗೊಂಡು ಬರಬೇಕು. ಅದು ದೇವರ ಆಲಯದಲ್ಲಿ ಉಪಯುಕ್ತವಾದಂಥ ಸಾಧನವಾಗಿತ್ತು. ನೀರು ಭಾಳ ಪ್ರಾಮುಖ್ಯ, ಮರ ಸೌದೆ ಕೂಡ ಪ್ರಾಮುಖ್ಯ. ಒಟ್ಟು ಆ ರೀತಿಯಾಗಿದ್ದಾಗ ದೇವರು ಗಿಬ್ಯೋನ್ರನ್ನು ಕೂಡ ಆಶೀರ್ವಾದ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಗಿಬ್ಯೋನ್ರ ಪರವಾಗಿ ಯೆಹೋಶುವನು ಯುದ್ಧ ಮಾಡಿ ಸೂರ್ಯನನ್ನೇ ನಿಲ್ಲಿಸಿದಂಥ ಒಂದು ಚರಿತ್ರೆಯನ್ನು ಯೆಹೋಶುವನ ಗ್ರಂಥದಲ್ಲಿ ನಾವು 10ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ಇಲ್ಲಿ ಕೂಡ 26ನೇ ಅಧ್ಯಾಯದಲ್ಲಿ ದ್ವಾರಪಾಲಕರ ಬಗ್ಗೆ ವರ್ಗವಾಗಿ ಯಾರು ಪೂರ್ವದ ಕಡೆಗೆ ಯಾರಿರಬೇಕು, ಯಾರು ಉತ್ತರದ ಕಡೆಗೆ ಯಾರಿರಬೇಕು, ಯಾರು ದಕ್ಷಿಣದ ಕಡೆಗೆ ಯಾರಿರಬೇಕು, ಯಾರು ಪಶ್ಚಿಮದ ಕಡೆಗೆ ನಿಂತಿರಬೇಕೆಂಬುದಾಗಿ ಅವರ ಹೆಸರು ಕೂಡ ಕೊಡಲಾಗಿದೆ. ಉದಾಹರಣೆಗೆ 26ನೇ ಅಧ್ಯಾಯ 14, 15, 16ನೇ ವಚನದಲ್ಲಿ ಪೂರ್ವದಲ್ಲಿ ಯಾರಿರಬೇಕು ಎಂಬುದಾಗಿ ನೋಡುವಾಗ ಶೆಲೆಮ್ಯನು ಅಲ್ಲಿರಬೇಕು ಎಂಬುದಾಗಿ. ಶೆಲೆಮ್ಯ ಅಂತ ಹೇಳಿದ್ರೆ ಯೆಹೋವನಿಗೆ ಕೃತಜ್ಞತೆ ಸಲ್ಲಿಸುವಂಥವನು ಎಂಬುದಾಗಿ. ಮತ್ತು ಉತ್ತರದಲ್ಲಿ ಜಕರ್ಯನು ಎಂಬಂಥ ವ್ಯಕ್ತಿ ಇರಬೇಕಾಗಿತ್ತು. ಯಾಕಂದರೆ ಚೀಟು ಹಾಕಿ ಯಾರ್ಯಾರು ಎಲ್ಲೆಲ್ಲಿರಬೇಕು, ಯಾವ ಕಡೆ ಇರಬೇಕಂತ ನೋಡಿದಾಗ ಚೀಟು ಜಕರ್ಯನ್ ಬಿತ್ತು. ಜಕರ್ಯ ಅಂದರೆ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ,
ಎಂಬ ಹೆಸರಿನ ವ್ಯಕ್ತಿ. ಅದಾದ ನಂತರ ದಕ್ಷಿಣ ಯಾರಿರಬೇಕೆಂಬುದಾಗಿ ನೋಡುವಾಗ ಒಬೇದೆದೋಮ್ ಇದ್ದನು. ಒಬೇದೆದೋಮ್ ಅಂತ ಹೇಳಿದರೆ ಕೆಂಪು ಕೆಲಸದವನು ಅಥವಾ ಕೆಲಸ ಮಾಡುವಂಥ ಕೆಂಪು ವ್ಯಕ್ತಿ ಎಂಬುದಾಗಿ ಕೂಡ ಒಂದು ಅರ್ಥ. ಅಂತ ಅಥವಾ ಏದೋಮ್ ಎಂಬ ಊರಿಗೆ ಕೆಲಸ ಮಾಡುವಂಥ ವ್ಯಕ್ತಿ ಎಂಬ ಹೆಸರು. ಅದಾದ ನಂತರ ಪಶ್ಚಿಮ ಯಾರಿಗೆ ಬಿತ್ತು ಅಂತೇಳಿ ನೋಡುವಾಗ ಶುಪೀಮ್ ಎಂಬ ವ್ಯಕ್ತಿಗೆ ಬಿತ್ತಂತೆ. ಶುಪೀಮ್ ಅಂತ ಹೇಳಿದ್ರೆ ಸರ್ಪ. ಈ ರೀತಿಯಾಗಿ ಕೆಲವರಿಗೆ ಹೆಸರಿಗೆ ತಕ್ಕಂತೆ ಬಹುಶಃ ಚೀಟ್ ಪ್ರಕಾರವಾಗಿ ಹೆಸರುಗಳು ಬಿದ್ದು ಹೆಸರಿನ ಪ್ರಕಾರವಾಗಿ ದೇವರ ಆಲಯದಲ್ಲಿ ಅವರು ಭಾಗಿಗಳಾಗಿದ್ದರು. ಒಂದು ಪದ ಆಗಾಗ 26ರಲ್ಲಿರುವಂಥ ನೋಡ್ಬೋದು. 18ನೇ ವಚನ ಕಾಯುತ್ತಿದ್ದರು, 20ನೇ ವಚನ ಕಾಯುವವರಾಗಿದ್ದರು, 22 ಕಾಯುವವರಾಗಿದ್ದರು, 24 ಕಾಯುವವರಾಗಿದ್ದರು, 26 ಕಾಯುವವರಾಗಿದ್ದರು. ಹೌದು, ದೇವರ ಸೇವೆ, ದೇವರ ಆಲಯ, ದೇವರ ಕೆಲಸ ಕಾಯುವ ಕೆಲಸ. ಹೌದು, ಯಾವ ರೀತಿಯಾಗಿ ಒಂದು ದೊಡ್ಡ ಅಧಿಕಾರಿ ಕೆಲಸ ಆಫೀಸ್ನಲ್ಲಿ ಇದ್ದಾಗ ಹೊರಗೆ ಕಾಯುವಂಥ ಆ ಚಿಕ್ಕ ಕೆಲಸಗಾರನು ಆತನು ಕಾಯ್ತಾ ಇರ್ತಾನೆ. ಏನೋ ಒಂದು ಬೆಲ್ ಶಬ್ದ ಕೇಳಿದ ತಕ್ಷಣ ಒಳಗೆ ಹೋಗಿ ಆ ಯಜಮಾನನು ಹೇಳಿದ ಮಾತನ್ನು ನೆರವೇರಿಸುವಂಥದ್ದು ಚಿಕ್ಕ ಕೆಲಸ ಆಗಿರ್ಬೋದು. ಹೋಗಿ ಆ ಫೈಲ್ ತಗೊಂಡು ಬಾ ಅಂತ ಹೇಳುವಂಥ ಕೆಲಸವಾಗಿರ್ಬೋದು. ಒಟ್ಟು ನಾವು ಕೂಡ ನಮ್ಮ ದೊಡ್ಡ ಯಜಮಾನನ ಕೆಲಸಗಾರರಾಗಿದ್ದೇವೆ. ಆತನ ಸ್ವರವನ್ನು ಕೇಳಿ ಆತನ ಸೇವೆಯನ್ನು ಮಾಡುವವರಾಗಿರಬೇಕು. ಅದನ್ನೇ 26ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತು 27ನೇ ಅಧ್ಯಾಯದಲ್ಲಿ ಒಂದು ಪದ ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತದೆ. ಎರಡು ಪದ ಅಂತ ಹೇಳ್ಬೋದು. ಒಂದು ಪದ ಯಾವುದಂದರೆ ಸೇವೆ, ಸರ್ವಿಸ್. ಇನ್ನೊಂದು ಪದ ಆಗಾಗ ರಿಪೀಟ್ ಆಗುವಂಥದ್ದು ಏನಂತ ಹೇಳಿದ್ರೆ ನಾಯಕನು. ಉದಾಹರಣೆಗೆ ಸೇವೆ, ಮೊದಲನೇ ವಚನ 27:1 ಸೇವೆ, ಮತ್ತು 27 ಮೂರನೇ ವಚನ ಸೇವಿಸ್ತಕ್ಕ, 5ನೇ ವಚನ ಸೇವಿಸತಕ್ಕ, 7ನೇ ವಚನ ಸೇವಿಸತಕ್ಕ, 8ನೇ ವಚನ ಸೇವಿಸತಕ್ಕ, 9ನೇ ವಚನ, 10ನೇ ವಚನ, 11ನೇ ವಚನ, 13ನೇ ವಚನ, 14, 15 ಇವೆಲ್ಲ ವಚನಗಳಲ್ಲಿ ಸೇವಿಸ್ತಕ್ಕಂಥ. ಆದರೆ ಇನ್ನೊಂದು ಪದ ಕೂಡ ಆಗಾಗ ಈ ಅಧ್ಯಾಯದಲ್ಲಿ ಬರ್ತದೆ, ಅದನ್ನು ಗಮನಿಸಬೇಕು. 3ನೇ ವಚನ ಬರೀ ಸೇವಿಸ್ತಕ್ಕ ಎಂಬುದಾಗಿ ಮಾತ್ರ ಅಲ್ಲ, ಇನ್ನೊಂದು ಪದ ಕೂಡ ಬರುವಂಥದ್ದಾಗಿದೆ. ಅದು ಯಾವುದಂದರೆ ನಾಯಕನು, ಲೀಡರ್, ನಾಯಕನು. 3ನೇ ವಚನ ನಾಯಕನು, 4ನೇ ವಚನ ನಾಯಕನು, 7ನೇ ವಚನ ನಾಯಕನು, 8ನೇ ವಚನ ನಾಯಕನು, 9, 10, 11, 12, 13, 14, 15 ಪ್ರತಿ ವಚನದಲ್ಲಿಯೂ ನಾಯಕನು. ಈ ಎರಡನ್ನು ಒಟ್ಟಿಗೆ ಸೇರಿಸಿ ನೋಡೋಣ. ಒಂದು ಕಡೆ ಸೇವಿಸತಕ್ಕ, ಇನ್ನೊಂದು ಕಡೆ ನಾಯಕನು. ಎರಡೂ ಒಟ್ಟಿಗೆ ನಾವು ಸೇರಿಸಿ ಓದೋದಾದರೆ ಸೇವೆಯ ನಾಯಕನು, ಸರ್ವೆಂಟ್ ಲೀಡರ್ಶಿಪ್, ಸೇವಾನಾಯಕನು. ಒಬ್ಬ ನಾಯಕನು ಸೇವಕನು ಆಗಿರಬೇಕು. ಅದನ್ನೇ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು ಆಲಯದ ಸೇವೆಯಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ, ಇಂದು ಸಭಾ ಸೇವೆ ಆಗಿದೆ. ದೇವರ ಆಲಯ ನೀವೇ ಆಗಿದ್ದೀರಿ ಎಂಬುದಾಗಿ ಅದನ್ನು ವೈಯಕ್ತಿಕವಾದ ರೀತಿಯಲ್ಲಿ ವೈಯಕ್ತಿಕವಾದಂಥ ಆಲಯ, ನಮ್ಮ ದೇಹ ದೇವರ ಗರ್ಭಗುಡಿಯಾಗಿದೆ. ಹಾಗಾದರೆ ನಾವು ಆ ಆಲಯಕ್ಕೆ ಒಂದು ರೀತಿಯಿಂದ ಸೇವಕರಾಗಿದ್ದೇವೆ, ಸೇವೆ ಮಾಡಬೇಕು ಆಲಯದಲ್ಲಿ. ಎರಡನೇದು ನಾಯಕರಾಗಿರಬೇಕು. ನಾಯಕ ಸೇವಾ ನಾಯಕ.
ಇದು ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಸಭಾ ಜೀವನದಲ್ಲಿ ಕೂಡ ಪ್ರತಿಯೊಬ್ಬೊಬ್ಬರು ಸೇವಕರೇ, ಪ್ರತಿಯೊಬ್ಬೊಬ್ಬರು ನಾಯಕರೇ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದರೆ ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿವೆ. ಉದಾಹರಣೆಗೆ ಕಣ್ಣು, ಅದು ಸೇವೆ ಮಾಡ್ತದೆ, ನೋಡುವ ಸೇವೆ. ಅದೇ ಸಂದರ್ಭದಲ್ಲಿ ಅದು ಲೀಡ್ ಮಾಡ್ತದೆ, ಅದು ನಾಯಕ ಸೇವೆಯನ್ನು ಮಾಡ್ತದೆ, ನಾಯಕ ಸೇವೆ. ಆ ರೀತಿಯಾಗಿ ಪ್ರತಿ ಅಂಗಗಳು ಕೂಡ ದೇಹದಲ್ಲಿ ಸೇವೆ, ನಾಯಕ, ಸೇವಕ, ನಾಯಕ ಆ ರೀತಿಯಾಗಿ ಇರುವಂಥದ್ದಾಗಿದೆ. ಅದಕ್ಕೆ ದೇವರು ಕರೆದಿದ್ದಾರೆ. ಬರೇ ಸೇವಕರು ಆಗಿ ಉಳಿದು ಬಿಡಬಾರ್ದು, ಬರೇ ನಾಯಕರಾಗಿ ಉಳಿದು ಬಿಡಬಾರ್ದು. ಎರಡೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವನವನ್ನೇ ನಾವು ನೋಡುವುದಾದರೆ ಆತನು ಸೇವಕನಾಗಿದ್ದನು. ಫಿಲಿಪಿ 2 ಡೂಲೋಸ್ ಎಂಬ ಗ್ರೀಕ್ ಪದದಲ್ಲಿ ನೋಡಿದರೆ ಗುಲಾಮನು. ಅದೇ ಸಂದರ್ಭದಲ್ಲಿ ಆತನು ಶಿರಸ್ಸು, ನಾಯಕನಾಗಿದ್ದಾನೆ. ಸರಿ, ಮುಂದೆ ನಾವು 27ನೇ ಅಧ್ಯಾಯ ಮುಂದೆ ಓದುವುದಾದರೆ 23ನೇ ವಚನದಲ್ಲಿ ಒಂದು ಮಾತು ಇರುವಂಥದ್ದನ್ನು ಗಮನಿಸ್ತಕ್ಕದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಷಯ ನಾನು ಹೇಳಬೇಕು. ಅದೇನಂತ ಹೇಳಿದರೆ, ದಾವೀದನ ಬಗ್ಗೆ 27ನೇ ಅಧ್ಯಾಯದಲ್ಲಿ ಬಂದಾಗ ಕೆಲವು ವಿಷಯಗಳು ಇಲ್ಲಿ ಹೇಳಲಾಗಿದೆ. ಅದರಲ್ಲಿ ಇಸ್ರಾಯೇಲರನ್ನು ದೇವರು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಯೆಹೋವನು ಕೊಟ್ಟ ಮಾತನ್ನು ದಾವೀದನು ನಂಬಿ. ವಾವ್! ದಾವೀದನು ನಂಬಿದಂಥ ಒಂದು ಮಾತು ಏನೆಂದರೆ, ದೇವರು ಹೇಳಿದ್ರಂತೆ, ಏನಂತ? ಇಸ್ರಾಯೇಲರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡ್ತೇನಂತ ಹೇಳ್ಬಿಟ್ಟು. ಇದು ಎಲ್ಲಿದೆ ಎಂಬುದಾಗಿ ನಾವು ನೋಡುವಾಗ ನೂರಾರು ವರ್ಷಗಳ ಹಿಂದೆ ಆದಿಕಾಂಡ 15ರಲ್ಲಿ ದೇವರು ಅಬ್ರಹಾಮನಿಗೆ ಹೇಳಿದಂಥ ಮಾತನ್ನು ನಂಬಿದವರು ಯಾರು ಅಂತ ಹೇಳಿದರೆ, ಅಲ್ಲಿ ಬರೆದಿದೆ ಅಬ್ರಹಾಮನು ನಂಬಿದನು ಎಂಬುದಾಗಿ. ಬಹುಶಃ ಆ ವಾಕ್ಯ ನಾವು ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೆಯದು ಅನಿಸ್ತದೆ. ಯಾಕಂದರೆ ಏನೋ ಒಂದು ಮಾತು ನಾನು ಅದರ ಬಗ್ಗೆ ಹೇಳಬೇಕಾಗಿದೆ. ಆದಿಕಾಂಡ 15ರಲ್ಲಿ ದೇವರು ಹೇಳುವಂಥ ಮಾತು, ನಿನ್ನ ಸಂತಾನವನ್ನು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದಂತ ದೇವರು ಆದಿಕಾಂಡ 15:5ರಲ್ಲಿ ಅಬ್ರಾಮನಿಗೆ ಹೇಳಿದಾಗ 6ನೇ ವಚನ ಅಬ್ರಾಮನ ಪ್ರತಿಕ್ರಿಯೆ ಏನಾಗಿತ್ತು? ಅಬ್ರಾಮನು ಯೆಹೋವನನ್ನು ನಂಬಿದನು ಎಂಬ ಪದ ಹೀಬ್ರೂ ಭಾಷೆಯಲ್ಲಿ ಹೇಗಿದೆ ಅಂದರೆ ಅಮಾನ್ ಎಂಬುದಾಗಿ ಹೇಳಲಾಗಿದೆ. ಅಮಾನ್ ಮಾಡಿದನು. ಆ ಪದದಿಂದ ಬರುವಂಥದ್ದೇ ಆಮೇನ್ ಎಂಬಂಥ. ಆದರೆ ನಂಬಿದನು, ಅಮಾನ್ ಮಾಡಿದನು ಎಂಬುದಾಗಿ ಯೆಹೋವನವರ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ನಂಬಿಕೆ ನೀತಿಯನ್ನು ಲೆಕ್ಕಕ್ಕೆ, ಅಕೌಂಟಿಗೆ, ಬ್ಯಾಂಕ್ ಅಕೌಂಟಿಗೆ ಬರುವಂತೆ ಆತ್ಮಿಕ ಜೀವನದಲ್ಲಿ ಮಾಡುವಂಥದ್ದಾಗಿತ್ತು. ಈಗ ಆಶ್ಚರ್ಯ ನನಗೆ ಏನಂತ ಹೇಳಿದರೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಅಬ್ರಹಾಮನು ಅಮಾನ್ ಮಾಡಿದನೆಂದರೆ ನಂಬಿದನು, ಆಮೇನ್ ಎಂಬುದಾಗಿ ಹೇಳಿದನು ದೇವರ ಮಾತಿಗೆ. ಇಲ್ಲಿ ನೋಡುವಾಗ ದಾವೀದನು ಕೂಡ ಅದೇ ಮಾತನ್ನು, ದೇವರು ಹೇಳಿದಂಥ ಅದೇ ಮಾತನ್ನು ದಾವೀದನು, ಯೆಹೋವನು ಕೊಟ್ಟ ಮಾತನ್ನು ದಾವೀದನು ಅಮಾನ್ ಮಾಡಿ ನಂಬಿ 20 ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಗಳನ್ನು ಲೆಕ್ಕಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಸರಿ, ಅನಂತರ ಖಾನೇಶುಮಾರಿ ಅಥವಾ ಜನಗಣತಿಯನ್ನು ಮಾಡಿದಾಗ ಅದು ದೇವರಿಗೆ ಇಷ್ಟವಾಗಲಿಲ್ಲ. 24ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಇದೇ ಒಂದು ವಿಷಯವನ್ನು ನಾವು ಹಿಂದೆ ಕೂಡ ಪೂರ್ವಕಾಲ ವೃತ್ತಾಂತದಲ್ಲಿ ನೋಡುವಾಗ ಇದೇ ಮಾತು, ಮೊದಲನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯದಲ್ಲಿ ಯಾವ ರೀತಿಯಾಗಿ ದಾವೀದನು ಈ ಜನಗಣತಿಯನ್ನು ಮಾಡಿದಾಗ 11 ಲಕ್ಷ
ಜನರು ಇದ್ದರು. ಇಸ್ರಾಯೇಲ್ರು 4 ಲಕ್ಷ ಜನರು, ಯಹೂದ್ಯರಿದ್ದರು, ಯಹೂದದವರು ಒಟ್ಟು 15 ಲಕ್ಷ ಅಂತ ಎಣಿಸಿದಾಗ ಅವನ ಮನಸ್ಸಾಕ್ಷಿ ಹಂಗಿಸತೊಡಗಿತು. ಯಾಕೆ ನಾನು ಲೆಕ್ಕಿಸಿದೆ, ಲೆಕ್ಕ ಮಾಡಬಾರ್ದಾಗಿತ್ತು, ಜನಗಣತಿ ಮಾಡಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಅದರ ನಿಮಿತ್ತವಾಗಿ ಎಷ್ಟು ಜನರು ಸತ್ತರು ಅಂತ ನೋಡುವಾಗ 70,000 ಜನರು ಸತ್ತರು. ಹಾಗಾದರೆ ಅದು ಅಷ್ಟು ಗಂಭೀರವಾದಂಥ ಒಂದು ಪಾಪ, ತಪ್ಪು ಎಂಬುದಾಗಿ ಹೇಳಬೇಕು. ದಾವಿದನು ವ್ಯಭಿಚಾರ ಎಂಬ ಪಾಪಕ್ಕೆ ಒಳಪಟ್ಟಾಗ ಸತ್ತಂಥವರು ಒಬ್ಬರೇ, ಉರಿಯನ್. ಆದರೆ ಜನಗಣತಿ ಮಾಡಿದಾಗ ದಾವಿದನು 70,000 ಜನರು ಸತ್ತರು. ಈ ಕಾನೇಶುಮಾರಿ ಅಥವಾ ಜನಗಣತಿಯು ದಾವಿದನ ರಾಜ್ಯ ವೃತ್ತಾಂತ ಗ್ರಂಥದಲ್ಲಿ ಲಿಖಿತವಾಗಲಿಲ್ಲ ಎಂಬ ಮಾತು ನಾವು ಈ ಅಧ್ಯಾಯದಲ್ಲಿ ನೋಡ್ತೇವೆ. ಇನ್ನೊಂದು ವಿಷಯ, ದಾವಿದನ ಬಗ್ಗೆ ನಾವು ನೋಡುವಾಗ ದಾವಿದನ ಕೆಲವು ಸಂಬಂಧಿಕರ ಬಗ್ಗೆ ಕೂಡ ಈ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ 18ನೇ ವಚನದಲ್ಲಿ ಯಹೂದ್ಯರಲ್ಲಿ ದಾವಿದನ ಅಣ್ಣನಾದ ಎಲಿಹು, 18ನೇ ವಚನ, ಮೊದಲನೇ ಪೂರ್ವಕಾಲ 27:18. ಮತ್ತು ಇದೇ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ವಿವೇಕಿಯು, ಶಾಸ್ತ್ರಜ್ಞನು, ಅದೇ ಸಂದರ್ಭದಲ್ಲಿ ಮಂತ್ರಿಯೂ ಆದ ಯೋನಾತಾನನೆಂಬ ದಾವಿದನ ಚಿಕ್ಕಪ್ಪ, ದಾವಿದನ ಅಣ್ಣ ಇಲ್ಲಿ ಸಹಾಯಕನಾಗಿದ್ದಾನೆ ಅರಮನೆಯಲ್ಲಿ, ದೇವಾಲಯದಲ್ಲಿ. ದಾವಿದನ ಚಿಕ್ಕಪ್ಪನು ಕೂಡ, ಅವನ ಹೆಸರು ಕೂಡ ಯೋನಾತಾನನು. ತನ್ನ ಸ್ನೇಹಿತನ ಹೆಸರೇ ಇವನಿಗೂ ಕೂಡ ಇತ್ತು, ಚಿಕ್ಕಪ್ಪನಿಗೂ ಕೂಡ ಇತ್ತು. ಆದ ಕಾರಣ ಅವನನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ದಾವಿದನಿಗೆ ವಿವಿಧ ಜನರಿದ್ದರು. ಉದಾಹರಣೆಗೆ ಸೈನ್ಯಾಧಿಪತಿ ಯೋವಾಬ ಎಂಬಾತನು ಇದ್ದನು. ಮತ್ತು ಅವನಿಗೆ ಇನ್ನೊಬ್ಬ ವಿಶೇಷ ಮಂತ್ರಿ, ಅವನ ಹೆಸರು ಅಹಿತೋಫೇಲನು ಅಂತ ಹೇಳಿಬಿಟ್ಟು ಅವನು. ಇವರೆಲ್ಲರೂ ಅಧಿಕಾರಿಗಳು ದಾವಿದನಿಗಿದ್ದಾಗ ಆ ಅಧಿಕಾರಿಗಳ ನಡುವೆ ಒಬ್ಬ ವ್ಯಕ್ತಿ ಇದ್ದಾನೆ. ಅದು ಯಾರಂತ ಹೇಳಿದ್ರೆ ಹೂಷೈ ಎಂಬ ವ್ಯಕ್ತಿ 33ನೇ ವಚನದಲ್ಲಿ. ಅವನ ಬಗ್ಗೆ ನಾವು ನೋಡುವಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ 27:33, ಹೂಷೈಯು ಅವನ ಮಿತ್ರನು, ದಾವಿದನ ಮಿತ್ರನು ಹೂಷೈ ಎಂಬುದಾಗಿ. ಹೌದು, ನಾಯಕರಿಗೆ ಮಿತ್ರರಿರಬೇಕು. ಕೆಲವು ಸಾರಿ ನಾಯಕರು ಭಾಳ ಒಂಟಿಗರಾಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಯಾರು ಇರೋದಿಲ್ಲ, ಯಾರು ನಂಬಬೇಕು, ಯಾರು ನಂಬಬಾರ್ದು ಎಂಬಂಥ ಒಂದು ಪರಿಸ್ಥಿತಿ ಆದಾಗ ಸ್ನೇಹಿತರು ಒಬ್ಬರಾದರೂ ಇರುವಂಥದ್ದು ಒಳ್ಳೆಯದು. ದಾವಿದನಿಗೆ ಕೂಡ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ. ಆ ರೀತಿಯಾಗಿ ಮೊದಲನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ ಮುಗಿಯುವಂಥದ್ದಾಗಿದೆ. ಅದರಲ್ಲಿ ಸರ್ವೆಂಟ್ ಲೀಡರ್, ನಾಯಕರು, ಸೇವಕರು ಆಗಿರುವಂಥ ವ್ಯಕ್ತಿಗಳನ್ನು ದೇವರು ಅಪೇಕ್ಷೆ ಪಡ್ತಾನೆ. ತನ್ನ ಸೇವೆಯಲ್ಲಿ ನಂಬುವಂಥ ವ್ಯಕ್ತಿಯನ್ನು, ಆಮಾನ್ ಎಂಬುದಾಗಿ ಹೇಳುವಂಥ ವ್ಯಕ್ತಿಯನ್ನು ಅಪೇಕ್ಷೆ ಪಡ್ತಾರೆ. ಸ್ನೇಹಿತರನ್ನು ಇಟ್ಕೊಳ್ಳುವಂಥ ನಾಯಕರನ್ನು ಕೂಡ ದೇವರು ಅಪೇಕ್ಷೆ ಪಡ್ತಾರೆ. ದೊಡ್ಡ ತಪ್ಪು ಮಾಡಿದಾಗ ಕೂಡ ಇನ್ನೊಬ್ಬ ಸ್ನೇಹಿತನು ಬಂದು ದಾವಿದನನ್ನು ಗದರಿಸ್ತಾನೆ, ತಿದ್ದುತ್ತಾನೆ, ಪರಿಹಾರವನ್ನು ಕೊಡ್ತಾನೆ. ಮೊದಲನೇ ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. Now the children of Israel, after their number, to wit, the chief fathers and captains of thousands and hundreds, and their officers that served the king in any manner of the courses, which came in and went out month by month throughout all the months of the year, of every course were 24,000. Over the first course for the first month was Jeshobeam, the son of Zabdiel, and in his course were 24,000.
of the children of Perez was the chief of all the captains of the host for the first month. And over the course of the second month was Dodai and Ahohite. And of his course was Mikloth, also the ruler. In his course likewise were 24,000. The third captain of the host for the third month was Benaiah, the son of Jehoiada, a chief priest. And in his course were 24,000. This is that Benaiah who was mighty among the 30 and above the 30. And in his course was Ammizabad his son. The fourth captain for the fourth month was Asahel, the brother of Joab, and Zebadiah his son after him. And in his course were 24,000. The fifth captain for the fifth month was Shamhuth the Izrahite, and in his course were 24,000. The sixth captain for the sixth month was Ira the son of Ikesh the Tekoite, and in his course were 24,000. The seventh captain for the seventh month was Helez the Pelonite, of the children of Ephraim, and in his course were 24,000. The eighth captain for the eighth month was Shibbekai the Hushathite, of the Zarhites, and in his course were 24,000. The ninth captain for the ninth month was Abiezer the Anatothite, of the Benjamites, and in his course were 24,000. The 10th captain for the 10th month was Maharai the Netophathite, of the Zarhites, and in his course were 24,000. The 11th captain for the 11th month was Benaiah the Pirathonite, of the children of Ephraim, and in his course were 24,000. The 12th captain for the 12th month was Heldai the Netophathite, of Othniel, and in his course were 24,000. Furthermore, over the tribes of Israel, the ruler of the Reubenites was Eleazar the son of Zikri, of the Simeonites, Shephatiah the son of Maacah, of the Levites, Hashabiah the son of Kemuel, of the Aaronites, Zadok, of Judah, Elihu, one of the brethren of David, of Issachar, Omri the son of Michael, of Zebulun, Ishmaiah the son of Obadiah, of Naphtali, Jeremoth the son of Azriel, of the children of Ephraim, Hoshea the son of Azaziah, of the half-tribe of Manasseh, Joel the son of Pedaiah, of the half-tribe of Manasseh in Gilead, Edo the son of Zechariah, of Benjamin, Jaasiel the son of Abner, of Dan, Azareel the son of Jeroham. These were the princes of the tribes of Israel. But David took not the number of them from 20 years old and under, because the Lord had said he would increase Israel like to the stars of the heavens. Joab the son of Zeruiah began to number, but he finished not, because there fell wrath for it against Israel, neither was the number put in the account of the chronicles of King David. And over the king's treasures was Asmaveth the son of Adiel, and over the storehouses in the fields, in the cities, and in the villages, and in the castles, was Jehonathan the son of Uzziah. And over them that did the work of the field for tillage of the ground was Ezri the son of Kelub. And over the vineyards was Shimei the Ramathite. Over the increase of the vineyards for the wine cellars was Zabdi the Shifmite. And over the olive trees and the sycamore trees that were in the low plains was Baal Hanan the Gederite. And over the cellars of oil was Joash. And over the herds that fed in Sharon was Shitrai the Sharonite. And over the herds that were in the valleys was Shaphat the son of Adlai. Over the camels also was Obil the Ishmaelite, and over the asses was Jedaiah the Merothnothite, and over the flocks was Jaziz the Haggerite. All these were the rulers of the substance which was King David's. Also Jonathan David's uncle was a counselor, a wise man, and a scribe, and Jehiel the son of Hachmoni was with the king's sons. And Ahithophel was the king's counselor, and Hushai the Archite was the king's companion. And after Ahithophel was Jehoiada the son of Benaiah, and Abiathar, and the general of the king's army was Joab.